ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಇವ್ರ ಮುಖ ನೋಡ್ತಾ ಇದ್ರೆ ನೋಡ್ತಾನೇ ಇರ್ಬೇಕು ಅನ್ಸತ್ತೆ. ಅದೆಂಥ ದೈವಿ ಕಳೆ ಇವ್ರ ಮುಖದಲ್ಲಿ. ಸಾಕ್ಷಾತ್ ಅಮ್ಮನವ್ರನ್ನೇ ನೋಡ್ದಾಗ ಅನಿಸ್ತಾ ಇದೆ. ಏನ್ ಸೇವಂತಿ ಹಾಕ್ ನೋಡ್ತಿದ್ಯಾ? ದೃಷ್ಟಿ ಆಗಲ್ವಾ ನಂಗೆ? ಅದೇನೋ ಗೊತ್ತಿಲ್ಲ ಅಮ್ಮ, ನಿಮ್ಮ ನೋಡ್ತಾ ಇದ್ರೆ ನೋಡ್ತಾನೇ ಇರ್ಬೇಕು ಅನ್ಸತ್ತೆ. ನನ್ ಗಂಡನೂ ಹೀಗೆ ಹೇಳ್ತಾರೆ. ಪೂಸಿ ಹೊಡಿಯೋದ್ರಲ್ಲಿ ನಿಸ್ಸೀಮಾ ಅವರು. ನಾನೇನ್ ಪೂಸಿ ಹೊಡಿತಾ ಇಲ್ಲ. ಆಯ್ತು ಬಿಡು ಬಿಡು, ಕೋಪ ಮಾಡ್ಕೋಬೇಡ. ಅದ್ ಸರಿ, ಮನೆಗ್ ಹೋಗಲ್ವಾ ನೀನು? ನಿನ್ನೆ ಕೇಳ್ತಿರೋದು, ಮನೆಗ್ ಹೋಗಲ್ವಾ ನೀನು? ಸೇವಂತಿ, ನಿನ್ನ ಶ್ರದ್ಧೆ, ಭಕ್ತಿ, ಏಕಾಗ್ರತೆ ನನ್ಗಂತೂ ಬಹಳ ಇಷ್ಟ ಆಯ್ತು. ನಿಂಗೊಂದ್ ವಿಷಯ ಗೊತ್ತಾ? ಏನಮ್ಮ? ಆ ಮಾಯಮ್ಮನ ಮಟ್ಟ ಹಾಕಕ್ಕೆ ನಿನಗೆ ಬೇಕಾಗಿತ್ತಲ್ಲ, ಆ ಅಖಂಡ ಶಕ್ತಿ, ಅದು ನಿನ್ಗೆ ಒಲ್ದಾಗಿದೆ. ಹೌದಾ ಅಮ್ಮ? ನೀವ್ ಹೇಳ್ತಾ ಇರೋದ್ ನಿಜನಾ? ಯಾಕೆ, ನಾನ್ ಹೇಳಿದ್ಮೇಲೂ ಅನುಮಾನನಾ? ಸರಿ ಸರಿ, ಹೋಗಿ ಈ ಆರನ ದೇವಿ ವಿಗ್ರಹಕ್ಕಾಕು. ಇದೇನ್ ಮಾಡ್ದೆ ಸೇವಂತಿ? ಹೂವನ ದೇವ್ರಿಗೆ ಹಾಕು ಅಂದ್ರೆ ನನ್ಗ್ಯಾಕೆ ಹಾಕ್ದೆ? ಅಮ್ಮ, ನಿಮ್ಮನ್ನ ನೋಡಿದ್ರೆ ಸಾಕ್ಷಾತ್ ದೇವಿ ಥರನೇ ಕಾಣಿಸ್ತೀರಾ, ಅದಕ್ಕೆ ಹಾಕ್ದೆ. ಆ ಮುದ್ದಾದ ಮುಖ, ಆ ಕಣ್ಣುಗಳು, ಸೌಂದರ್ಯ ಲಹರಿನಲ್ಲಿ ಶಂಕರಾಚಾರ್ಯರು ಅಮ್ಮನವ್ರನ್ನ ವರ್ಣಿಸಿದಾರಲ್ಲ, ಥೇಟ್ ಹಾಗೆ ಕಾಣಿಸ್ತಾ ಇದ್ದೀರಾ ಅಮ್ಮ. ಏನು ಸದಾಕಾಲ ನನ್ನನ್ನೇ ಹೊಗಳ್ಕೊಂಡು ಇಲ್ಲೇ ಇರ್ತೀಯೋ ಅಥವಾ ಗಂಡನ ಮನೆಗೆ ಹೋಗೋ ಯೋಚನೆ ಮಾಡ್ತೀಯೋ? ನಿಜ ಹೇಳ್ಬೇಕು ಅಂದ್ರೆ ನನಗೆಲ್ಲಿಗೂ ಹೋಗೋದಕ್ ಮನ್ಸಿಲ್ಲ ಅಮ್ಮ. ಸದಾ ನಿಮ್ಮ ಸಾನ್ನಿಧ್ಯದಲ್ಲೇ ಇರ್ಬೇಕು ಅಂತ ಅನಿಸ್ತಿದೆ. ನಿಮ್ಮ ಪಾದ ಸೇವೆ ಮಾಡ್ತಾ ಇಲ್ಲೇ ಕಾಲ ಕಳಿಬೇಕು ಅಂತ ಅನಿಸ್ತಿದೆ. ಸಂಸಾರ, ಗಂಡ, ಮಕ್ಕಳು ಅಂದ್ರೆ ಪ್ರಾಣ ಬಿಡ್ತಾ ಇದೆ. ನೀನಾ ಈ ಮಾತು ಹೇಳ್ತಿರೋದು? ಹೌದಮ್ಮ, ಈ ಜನ್ಮ, ಈ ದೇಹ ಎಲ್ಲ ನಶ್ವರ ಅಂತ ನೀವೇ ಹೇಳಿದ್ರಲ್ಲ. ಶುರುನಲ್ಲೇ ಮನೆಯವರೆಲ್ಲ ನೆನ್ಪಾದ್ರು. ಈ ತಪಸ್ಸಿಗಿಳಿದ್ಮೇಲೆ ನನಗೆ ಯಾರು ನೆನಪು ಆಗ್ತಾ ಇಲ್ಲ. ಇದೆ ತಪಸ್ಸಿಗಿರೋ ಶಕ್ತಿ. ನಿಜ ಅನ್ಸುತ್ತೆ ಅಮ್ಮ. ನನಗಂತೂ ಈ ಸಂಸಾರ, ನೋವು, ದುಃಖ ಯಾವುದು ಬೇಡ ಅಂತ ಅನಿಸ್ತಿದೆ. ಇಲ್ಲೇ ಏನೋ ಒಂಥರ ಆನಂದ ಇದೆ. ಈ ಸಂಸಾರ, ಆಸ್ತಿ, ಅಂತಸ್ತು ಇದ್ಯಾವುದು ಬೇಡಮ್ಮ. ಇದೆಲ್ಲ ಬಿಟ್ಟು ಎಲ್ಲ ಆಸೆಗಳನ್ನ ತೊರೆದು ಸನ್ಯಾಸಿಗಳ ಥರ ಬದುಕೋದ್ರಲ್ಲೂ ಏನೋ ಒಂಥರ ನೆಮ್ಮದಿ ಇದೆ. ಅಂದ್ರೆ ನಿನ್ ಮನೆಗ್ ಹೋಗಲ್ವಾ? ನಿಮ್ ಮನೆಯವ್ರನ್ನ ಕಾಪಾಡಲ್ವಾ? ಹುಟ್ಸಿದ ದೇವ್ರು ಹುಲ್ ಮೇಯಿಸ್ತೇ ಇರೋದಿಲ್ಲ. ನಾನಲ್ಲಿದ್ರು ಇಲ್ಲಿದ್ರು ಆ ತಾಯಿ ದುರ್ಗಾ ಮಾತೆ ನನ್ನ ಗಂಡನ, ನನ್ನ ಮಗುನ, ನನ್ನ ಸಂಸಾರನ ಕಾಪಾಡ್ತಾಳೆ ಅನ್ನೋ ನಂಬಿಕೆ ನನಗಿದೆ. ನಾನಿಲ್ಲೇ ಇರ್ತೀನಮ್ಮ, ಎಲ್ಲಿಗೂ ಹೋಗಲ್ಲ. ಎಲ್ಲ ಮನೆ ಹಾಳ. ನಾನ್ ನಿನ್ಗೆ ಬರೀ ಕಾಲ್ ಬಿದ್ದೋಗೋ ಹಾಗೆ ಮಾಡಬಾರ್ದಿತ್ತು, ಕೈಯು ಬಿದ್ದೋಗೋ ಹಾಗೆ ಮಾಡ್ಬೇಕಿತ್ತು. ಮೀರಾ ಮೈ ಮೇಲಿರೋದು ಪ್ರಿಯ ಅಲ್ಲ ಮಾಯಮ್ಮ ಅಂತ ಬರ್ತಿದ್ಯಾ? ಅತ್ತೆ,
ಅತ್ತೆ, ಅಣ್ಣ ಏನ್ ಬರ್ದಿದ್ದಾನೆ ಅಂತಾದ್ರೂ ನೋಡೋಣ, ಕೊಡಿ ಇಲ್ಲಿ. ಏ ಅದ್ರಲ್ಲಿ ಇವನೇನೋ ಬರ್ದಿದ್ದ ಅನ್ಸುತ್ತೆ, ಕೊಡ ಇಲ್ಲಿ. ಹಾಳದವ್ಳೆ, ಯಾಕೆ ಪೇಪರ್ ಹರ್ದೆ? ಅರ್ಧಕ್ಕದ್ನ ನಾನಾ? ಯಾವಾಗ? ಚಿಕ್ಕಿ, ಯಾಕೆ ಈಗ ಲೂಸ್ ತರ ಆಡ್ತಿದ್ದೀರಾ? ಪಾಪ ಭಾವ ಕಷ್ಟಪಟ್ಟೇನೋ ಬರೀ ತೋರಿಸ್ತಿದ್ರು, ಓದಕ್ ಮುಂಚೆನೆ ಅದನ್ನ ಹರ್ದಾಕ್ಬಿಟ್ರಲ್ಲ. ಏ ಪೂಜಾ, ಯಾಕೆ ಏನೇನೋ ಮಾತಾಡ್ತಿದ್ಯಾ? ನಾನು ಯಾವಾಗ ಪೇಪರ್ ಹರ್ದಾಕ್ತೆ? ನೀವು ಹರಿದಾಕ್ತಾ ಇದ್ರೆ ಈ ಡೈರಿ ನಿಮ್ ಕೈಗೆ ಹೇಗ್ ಬಂತು? ಇಲ್ಲಿ ಬಿದ್ದಿರೋ ಪೇಪರ್ ಪೀಸ್ಗಳೇನು? ನಾನು ಹರ್ದಾಕದ್ನ? ನಾನು ಯಾಕೆ ಹಾಗೆ ಮಾಡ್ದೆ? ಗಂಡನ್ ಮನೇಲೆ ಸಾಯತ್ತಾನೆ, ಇಲ್ಲಿ ಯಾಕೆ ಬಂದ್ ನಮ್ ಪ್ರಾಣ ತಿಂದಿದ್ಯಾ? ಅಯ್ಯೋ, ಈ ಯಶೋದತ್ತಿ ಯಾಕೆ ಹೀಗೆ ಮಾಡಿದ್ರು? ಹೇಗಾದ್ರೂ ಮಾಡಿ ಮನೆಯವ್ರಿಗೆ ಸತ್ಯ ತಿಳಿಸೋಣ ಅಂತ ಅನ್ಕೊಂಡೆ. ಯಾರಾದ್ರೂ ಒಬ್ರು ಇದನ್ನ ನೋಡಿದ್ರು ಸೇವಂತಿನ ಕಾಪಾಡ್ಕೋಬಹುದಿತ್ತು. ನೋಡು, ಒಂದು ಕ್ಷಣ ನಿನ್ ಮುಖ ನನಗ್ ತೋರ್ಸ್ಬೇಡ. ಹೋಗೆ ಇಲ್ಲಿಂದ, ಹೋಗೆ. ಅಮ್ಮ, ಯಾಕೆ ಸುಮ್ನೆ ಬೈತೀಯ? ಚಿಕ್ಕಿ, ನೀವು ಮಾಡೋ ಕೆಲ್ಸಕ್ಕೆ ಇನ್ನೇನ್ ಬೈದೆ ಮುತ್ತಿಡ್ಬೇಕಾ? ಅಮ್ಮ, ನನ್ಗೀಗ ಗೊತ್ತಾಯ್ತು. ಇದೆಲ್ಲ ನನ್ ಕೆಲ್ಸ ಅಲ್ಲಮ್ಮ, ಆ ಪ್ರಿಯನ್ ಕೆಲ್ಸನಮ್ಮ. ಅವಳೆ ನನ್ ಮೈ ಮೇಲೆ ಬಂದು ಈ ಪೇಪರ್ನ ಅರ್ಧಕ್ಕೂ ಹೋಗಿ ಮಾಡಿದ್ದಾಳೆ. ಅಯ್ಯೋ ದಡ್ಡಿ, ಸತ್ತೋಗಿರೋ ಪ್ರಿಯಾ ಅದ್ಯಾವ ಲೋಕದಲ್ಲಿದ್ದಾಳೋ, ಅವಳು ಬಂದ್ ಹೇಳಿದ್ಲಂತೆ. ಓ ಕಣೋ, ಅಂದ್ರೆ ಮಾಯಮ್ಮನೇ ಯಶೋದ ಅತ್ತೆ ಕೈಯಲ್ಲಿ ಈ ರೀತಿ ಕೆಲಸ ಮಾಡಿಸ್ತಿದ್ದಾಳ? ಅಯ್ಯೋ ನನ್ ಕರ್ಮ, ಈ ಮನೇಲಿ ಯಾರ್ಯಾರಿಗೆ ಅಂತ ನನ್ ದೆವ್ವ ಬಿಡ್ಸೋದು? ಎಲ್ಲ ನನ್ನ ಹಣೆ ಬರಕಂದ ಬಾ. ಕರ್ಣ, ಸಾರಿ ಕಣೋ, ನಾನು ಹೇಗಿದ್ದನ್ನೆಲ್ಲ ಮಾಡ್ದೆ ಅಂತ ಗೊತ್ತಿಲ್ಲ ಕಣೋ ನನಗೆ. ಪೂಜಾ, ಅಶ್ವಿನ್, ಏಯ್, ಮೀರಾ, ಅಯ್ಯೋ ಇವಳು ಪ್ರಿಯಾನ ಮೀರಾನ ಗೊತ್ತಾಗ್ತಿಲ್ಲ.